ಪನ್ನೀರ್ ಕರಿ ತಿನ್ನೋದಕ್ಕಿಷ್ಟ ಆದರೆ ಮಾಡೋದಕ್ಕೆ ಕಷ್ಟ, ಈ ರೀತಿ ನಿಮ್ಗೆ ಯಾವತ್ತಾರು ಅನಿಸಿದೆಯಾ? ಹಾಗಾದರೆ ಈ ವಿಡಿಯೋನ ನೀವು ನೋಡಲೇಬೇಕು. 10ರಿಂದ 15 ನಿಮಿಷದಲ್ಲಿ ಬಹಳ ಸುಲಭವಾಗಿ ರುಚಿಕರವಾಗಿ ಪನ್ನೀರ್ ಮಸಾಲ ಮಾಡೋಣ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಬಾಣಲೆನಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ 2 ಈರುಳ್ಳಿ ಮತ್ತು 2 ಟೊಮ್ಯಾಟೊ ಈ ರೀತಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಬೇಕು. ಜೊತೆಗೆ 1 ಚಮಚ ಶುಂಠಿ, 1 ಚಮಚ ಬೆಳ್ಳುಳ್ಳಿ, 10 ಗೋಡಂಬಿ ಇವಿಷ್ಟನ್ನು ತಗೊಂಡು ಇದಕ್ಕೆ 1 ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಕಾಶ್ಮೀರಿ ಮೆಣಸಿನ್ಕಾಯಿ ಹಾಕಿ, ಜೊತೆಗೆ ಬೇಕಾದರೆ ಖಾರ ತುಂಬ ಇಷ್ಟ ಅಂತಾದರೆ 1 ಹಸಿ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೊಳ್ಬೋದು. ಇವಿಷ್ಟನ್ನು ಈಗ 1-2 ನಿಮಿಷ ಚೆನ್ನಾಗಿ ಹುರಿದು 1/4 ಕಪ್ಪಷ್ಟು ನೀರು, 1 ಚಮಚ ಉಪ್ಪು, 1 ಚಮಚ ಬೆಲ್ಲದ ಪುಡಿ, ನೀವು ಸಕ್ಕರೆ ಬೇಕಾದ್ರೂ ಹಾಕ್ಬೋದು. ಇವಿಷ್ಟನ್ನು ಹಾಕಿ ಮತ್ತೊಂದು ಸುತ್ತು ಮಚ್ಚಿ, ಈಗ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು, ಅದ್ರ ಸಿಪ್ಪೆ ಎಲ್ಲ ಎದ್ದು ಬರೋಕ್ಕೆ ಶುರುವಾಗಬೇಕು, ಅಲ್ಲಿವರೆಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಟೊಮೆಟೊದಲ್ಲಿ ಹುಳಿ ಅಂಶ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಬೇಕಾದರೆ ಹಾಕಿ ಅಥವಾ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಆದರೂ ಮಾಡ್ಬೋದು. ಇನ್ನು ಬಿಸಿ ಆರಿದ ಮೇಲೆ ಹುರಿದಿರೋ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಆಮೇಲೆ ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ 1 ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಣ್ಣೆಯನ್ನು ಹಾಕಿ 1/4 ಚಮಚದಷ್ಟು ಅರಿಶಿನ, ಉರಿ ಕಡಿಮೆ ಇರಲಿ ಆಯಿತಾ, ಅದೇನು ಇನ್ನೊಂದು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಾಗಲೇ ಹಾಕಕ್ಕೆ ಶುರು ಮಾಡಿಬಿಡಿ. 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಇವಿಷ್ಟು ಮಸಾಲೆ ಪುಡಿಗಳನ್ನು ಹಾಕ್ಕೊಂಡು 200 ಗ್ರಾಮಷ್ಟು ಪನ್ನೀರನ್ನು ಈ ರೀತಿ ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿ 1 ನಿಮಿಷ ಹುರಿಬೇಕು. 1 ಲೀಟ್ರು ಹಾಲಲ್ಲಿ ನೀವು ಕೆನೆ ಇರೋ ಹಾಲಲ್ಲಿ ಪನ್ನೀರ್ ಮಾಡಿಕೊಂಡ್ರೂ 200 ಗ್ರಾಮ್ ಪನ್ನೀರು ಆಗುತ್ತೆ. ಈ ರೀತಿ 1 ನಿಮಿಷ ಹುರಿದಾದ್ಮೇಲೆ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕಿ ಜೊತೆಗೆ ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಚ್ಚಿ ಕುದಿಯೋದಕ್ಕೆ ಬಿಡಬೇಕು. ಇದು ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಪನ್ನೀರ್ ಮಸಾಲ, ಅಥವಾ ಕೆಲವು ಹೋಟೆಲಲ್ಲಿ ಪನ್ನೀರ್ ಬಟರ್ ಮಸಾಲ ಅಂತ ಕರೀತಾರೆ, ಅದೆರಡು ಒಂದು ಸ್ವಲ್ಪ ಇದೇ ಟೇಸ್ಟಲ್ಲೇ ಬರುತ್ತೆ, ತುಂಬ ಸುಲಭವಾಗಿ ಮಾಡಿಬಿಡ್ಬೋದು. ಇಲ್ಲಿ ಕುದಿಯೋಕ್ಕೆ ಶುರುವಾದ ಕೂಡಲೇ ಮುಚ್ಚಳ ಮುಚ್ಚಿ 5 ನಿಮಿಷ ಕುದಿಸ್ಕೊಳ್ಬೇಕು. ನೋಡಿ, ಆಗ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅಷ್ಟಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಸೂರಿ ಮೇಥಿ ಅಂದರೆ ಒಣಗಿರೋ ಮೆಂತ್ಯ ಸೊಪ್ಪು, 1/4 ಚಮಚದಷ್ಟು ಗರಂ ಮಸಾಲ, ಇವಿಷ್ಟನ್ನು ಹಾಕಿ ಇನ್ನೊಂದು ಸುತ್ತು ಮಚ್ಚಿದ್ರೆ ಆಯಿತು. ನೋಡಿ ಎಷ್ಟು ಸುಲಭವಾಗಿ ಪನ್ನೀರ್ ಕರಿ ಅಥವಾ ಪನ್ನೀರ್ ಮಸಾಲ ತಯಾರಾಯಿತು ಅಂತ. ತುಂಬ ರುಚಿ ಇರುತ್ತೆ, ಮನೆಯಲ್ಲೇ ಶುದ್ಧವಾಗಿ ಸ್ವಚ್ಛವಾಗಿ ಮಕ್ಕಳಿಗೆ ಯಾವಾಗ ಬೇಕೋ ಅವಾಗ ಮಾಡಿಕೊಡ್ಬೋದು. ದೋಸೆ, ಪೂರಿ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ಬಡಿಸ್ಬೋದು. ಮೇಲಿಂದ ಬೇಕಾದ್ರೆ ಚೂರು ಬೆಣ್ಣೆ ಹಾಕ್ಕೊಳ್ಳಿ. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.